ವಿದ್ಯಾರ್ಥಿಗಳೇ ಗಮನಿಸಿ, ಈಗ ಬಿಡುಗಡೆ ಮಾಡಿದಿರುವಂತಹ SSLC ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, SSLC ಮಾಡೆಲ್ ಕ್ವಶನ್ ಪೇಪರ್ ಸೆಕೆಂಡ್ 2025-26 ಕನ್ನಡ ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನು ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇಲ್ಲಿ ನೋಡಿ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 45 ಪ್ರಶ್ನೆಗಳನ್ನು ಹೊಂದಿದೆ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ 4 ಆಯ್ಕೆ ನೀಡಲಾಗಿದೆ. ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಮೊದಲು 6 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿ, ಇಲ್ಲಿ 6 ಪ್ರಶ್ನೆಗಳಿಗೂ ನೀವು ಉತ್ತರಿಸಬೇಕು. ಯಾವುದೇ ಚಾಯ್ಸ್ ಇಲ್ಲ, ಇಲ್ಲಿ 6 ಪ್ರಶ್ನೆ ಇವೆ. ನಂತರ ಕೆಳಗಿನವುಗಳಲ್ಲಿ ಮೊದಲ 2 ಪದಗಳಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲೂ ಕೂಡ ಆಯ್ಕೆ ಇಲ್ಲ. ಇನ್ನು 7 ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ 7 ಪ್ರಶ್ನೆ ಇವೆ. ಇಲ್ಲಿ ಪ್ರಶ್ನೆಗಳು ಕೂಡ 7 ಇವೆ. ಇಲ್ಲಿ ಕೂಡ ಯಾವುದೇ ಆಯ್ಕೆ ಇಲ್ಲ, ನೀವು ಗಮನಿಸಬೇಕು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಟ್ಟು 10 ಪ್ರಶ್ನೆಗಳಿವೆ. 10ಕ್ಕೆ 20 ಅಂಕ, ಅಂದರೆ ಒಂದೊಂದಕ್ಕೆ 2 ಅಂಕ ಒಂದೊಂದು ಪ್ರಶ್ನೆಗೆ. ಇಲ್ಲಿ ಕೂಡ ಯಾವುದೇ ಚಾಯ್ಸ್ ಇಲ್ಲ, ಎಲ್ಲ 10 ಪ್ರಶ್ನೆಗಳಿಗೂ ನೀವು ಉತ್ತರಗಳನ್ನು ಬರೀಬೇಕು. ಅಂದರೆ ನೀವು ಹೆಚ್ಚು ಸ್ಕೋರ್ ಮಾಡಬೇಕಂದ್ರೆ ಏನು ಅಂತ ನೀವು ಗಮನಿಸಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಕೂಡ ನೋಡಿ, ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದ ಬರೆಯಿರಿ ಎಂದಿದ್ದಾರೆ. 2ನ್ನೇ ಕೊಟ್ಟಿರ್ತಾರೆ, ಅವರಿಬ್ಬರದನ್ನು ನೀವು ಬರೀಬೇಕು. ಆವಾಗ ನಿಮ್ಗೆ ಒಂದೊಂದಕ್ಕೆ 3 ಹಾಗೆ 6 ಅಂಕಗಳು ದೊರೀತವೆ. ನೀವು 6 ಅಂಕ ತಗೋಬೇಕಂದ್ರೆ ಸರಿಯಾಗಿ ಎಲ್ಲ ಇವರು ಕವಿಗಳ ಸಾಹಿತಿಗಳ ಇವನ್ನು ಓದಬೇಕಾಗ್ತದೆ. ಏನೇನು ಓದಬೇಕು? ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿ, ಇದರ ಬಗ್ಗೆ ನೀವು ಗಮನ ಕೊಟ್ಟು ಓದಬೇಕು. ಈಗ ಅವರು ಯಾವ ಕೆಲಸ ಮಾಡ್ತಿದ್ರು ಇದು ಅಂತೆಲ್ಲ ಬಹಳಷ್ಟು ಕೊಟ್ಟಿರ್ತಾರೆ. ಅದಕ್ಕಿಂತ ನೀವು ಯಾವ ಊರಲ್ಲಿ ಹುಟ್ಟಿದ್ರು, ಅವರ ಕಾಲ ಏನು, ಕೃತಿಗಳನ್ನು ಯಾವ್ಯಾವ ಬರೆದಿದ್ದಾರೆ, ಅವರ ಬಿರುದು ಮತ್ತು ಪ್ರಶಸ್ತಿಗಳು ಏನೇನಿರ್ತವೆ ಅದರ ಕಡೆಗೆ ಗಮನವನ್ನು ಕೊಡಬೇಕು. ಇನ್ನು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಎಂದಿದ್ದಾರೆ. ಇದಕ್ಕೆ ಕೂಡ 3 ಅಂಕ ಒಂದೇ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ಯಾವುದೇ ಚಾಯ್ಸ್ ಇಲ್ಲ. ಇನ್ನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ನೋಡಿ, ಇಲ್ಲೂ ಕೂಡ ಚಾಯ್ಸ್ ಇಲ್ಲ, ಇದಕ್ಕೂ ಕೂಡ 3 ಅಂಕ. ಇಲ್ಲಿ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೆಯಿರಿ ಅಂತ ಇಲ್ಲಿ ಮಾತ್ರ ಒಂದು ಚಾಯ್ಸ್ ಕೊಟ್ಟಿದ್ದಾರೆ. ಇನ್ನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ನೋಡಿ, ಸಂದರ್ಭ ಸ್ವಾರಸ್ಯ ಕೂಡ 6 ಕೇಳಿದ್ದಾರೆ, 6ಕ್ಕೆ 6 ಬರೀಬೇಕು, ಒಂದೊಂದಕ್ಕೆ 3 ಅಂಕ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸುವಲ್ಲಿ ಮಾತ್ರ ಚಾಯ್ಸ್ ಕೊಟ್ಟಿದ್ದಾರೆ, ಅಥವಾ ಅಂತಿದೆ, ಇದಕ್ಕೆ 4 ಅಂಕ. ನೋಡಿ, ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಇದಕ್ಕೆ 4 ಅಂಕ. ಇಲ್ಲಿ ಯಾವುದೇ ಚಾಯ್ಸು ಇರುವುದಿಲ್ಲ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೋಡಿ, ಏನು ಒಂದು ಲಾಂಗ್ ಆನ್ಸರ್ ಬರೆಯೋದಿಲ್ಲ, ಇಲ್ಲಿ ಮಾತ್ರ ಚಾಯ್ಸ್ ಸಿಗ್ತದೆ ನಿಮಗೆ, ಅಥವಾ ಅಥವಾ ಅಂತ ಇದೆ. ಅಂದರೆ ಇದನ್ನು ನೀವು ನೋಡಿಕೊಂಡು ಸರಿಯಾಗಿ ಪ್ರಿಪೇರ್ ಆಗ್ಬೋದು ಅಂತ, ಇದರ ಕಡೆಗೆ ನೀವು ಗಮನವನ್ನು ಕೊಟ್ಟರೆ. ಇನ್ನು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಇದೇನು ಸುಲಭ ಇರುತ್ತೆ. ಗದ್ಯ ಭಾಗವನ್ನು ನೀವು ಓದಿಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿರ್ತವೆ, ಅವಕ್ಕೆ ಉತ್ತರವನ್ನು ಬರೀಬೇಕು. ಇನ್ನು ಪತ್ರ ಬರಹ ನೋಡಿ, ಇಲ್ಲಿ ಏನು ಕೇಳಿದ್ದಾರೆ? ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಿರಿ. ಮತ್ತು ವಾರ್ಷಿಕ ಪರೀಕ್ಷೆ ಸಿದ್ಧತೆಯನ್ನು ಕುರಿತು ತಂದೆಗೆ ಪತ್ರ ಬರೆಯಿರಿ. ಇಲ್ಲಿ ಕೂಡ ಚಾಯ್ಸ್ ಇದೆ, ಅಥವಾ ಅಂತ ಕೇಳಿದ್ದಾರೆ. ಇನ್ನು ಪ್ರಬಂಧಕ್ಕೆ ಕೂಡ 5 ಅಂಕ. ಇಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಅಂತ 2 ಇವನ್ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಪ್ರಬಂಧ ಕೆಲವೊಂದು ವಿಡಿಯೋಗಳಲ್ಲಿ, ನಾನು ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ಯಾವ್ಯಾವ ಮುಖ್ಯ ಪ್ರಬಂಧಗಳು ಅಂತ ಒಂದು 10-12 ಪ್ರಬಂಧಗಳಾಗ್ತವೆ. ಭಾಳ ಅಂದರೆ ಅವಷ್ಟು ನೀವು ಓದ್ಕೊಂಡ್ಬಿಟ್ರೆ ಆರಾಮಾಗಿ ಈ ಪ್ರಬಂಧದ ಪ್ರಶ್ನೆಗೆ ಉತ್ತರವನ್ನು ಬರೀಬೋದು. ಈಗ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ, ಮತ್ತು ಅವುಗಳನ್ನು ಉತ್ತರಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ.